ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆ ಸೆಕ್ಟರ್ ಅಲ್ಲಿ ಇವತ್ತು ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಬಂತು ಒಂದು ಸುದ್ದಿಯ ಕಾರಣಕ್ಕೆ. ಆ ಸುದ್ದಿಯನ್ನು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಮಂತ್ಲಿ SIP ಇನ್ಫ್ಲೋ ಹಾಗೂ ಈಕ್ವಿಟಿ ಇನ್ಫ್ಲೋ ಡೇಟಾ ಕೂಡ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಬಟ್ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಸರ್ವಿಸಸ್ ಸಿಗುತ್ತೆ ನಮ್ಮ ಮೂಲಕ. ಹಾಗೆ ಇದಕ್ಕೆ ಕಂಡೀಷನ್ ಏನಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಏನು ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಿರುವಂತ ಸೆಕ್ಟರ್ ಯಾವುದು ಅಂತ ನೋಡೋದಾದ್ರೆ ಅದು ಟೆಕ್ಸ್ಟೈಲ್ ಸೆಕ್ಟರ್. ಇವತ್ತು ಟೆಕ್ಸ್ಟೈಲ್ ನ ಕೆಲವೊಂದು ಷೇರುಗಳಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲ ಷೇರುಗಳಲ್ಲಿ ಅಂತ ಏನಲ್ಲ, ಕೆಲವು ಷೇರುಗಳಲ್ಲಿ. ಅದಕ್ಕೆ ಕಾರಣ ಬಂದಂತ ಒಂದು ಸುದ್ದಿ ನೋಡೋಣ. ಮೊದಲಿಗೆ ಆ ಸುದ್ದಿ ಬಗ್ಗೆ ತಿಳ್ಕೊಳ್ಳೋಣ. ಅನಂತರ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ನೋಡಬಹುದು. ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್, KPR ಮಿಲ್, ಅದರ್ ಟೆಕ್ಸ್ಟೈಲ್ ಸ್ಟಾಕ್ಸ್ ಡ್ರಾಪ್ ಅಪ್ ಟು 6%, 6% ವರೆಗೂ ಕೂಡ ಬಿದ್ದಿದ್ದಾವೆ. ನಂತರ ಇಲ್ಲೂ ಕೂಡ ನೋಡಬಹುದು ಯಾಕೆ ಆ ಸ್ಟಾಕ್ ಗಳು ಬಿದ್ವು ಅಂತ. ಬಾಂಗ್ಲಾದೇಶ್ ಝೀರೋ ಡ್ಯೂಟಿ US ಸಕ್ಸೆಸ್ ಪೋಸಸ್ ಫ್ರೆಶ್ ಚಾಲೆಂಜ್ ಟು ಇಂಡಿಯನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ಸ್. ಬಾಂಗ್ಲಾದೇಶ ಹಾಗೂ US ಜೊತೆ ಒಂದು ಟ್ರೇಡ್ ಡೀಲ್ ಆಗಿದೆ. ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿದೆ, ಬಾಂಗ್ಲಾದೇಶದ ಗೂಡ್ಸ್ ಮೇಲೆ 19% ಟ್ಯಾರಿಫ್ ಅನ್ನ ಹಾಕಿದೆ ಅಮೆರಿಕ. ಇದನ್ನ ನಾನು ಭಾರತದ ಜೊತೆ ಟ್ರೇಡ್ ಡೀಲ್ ಆದಂತಹ ಸಂದರ್ಭದಲ್ಲೂ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದೆ. 19% ಟ್ಯಾರಿಫ್ ಬಾಂಗ್ಲಾದೇಶದ ಗೂಡ್ಸ್ ಮೇಲೆ ಇದೆ, ನಮ್ಮ ಮೇಲೆ 18% ಹಾಕಿದ್ದಾರೆ. ಅಂದ್ರೆ ಅವ್ರಿಗಿಂತ 1% ಕಡಿಮೆ ಅಂತ. ಆದ್ರೆ ಈಗ ಬರ್ತಿರುವಂತ ಒಂದು ಸುದ್ದಿ ಇಲ್ಲಿ ಎಸ್ಪೆಷಲಿ ಟೆಕ್ಸ್ಟೈಲ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ. ಝೀರೋ ಡ್ಯೂಟಿ US ಸಕ್ಸೆಸ್. ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಮೇಲೆ ಝೀರೋ ಡ್ಯೂಟಿ ಆಗಬಹುದು ಅಂತ ಸುದ್ದಿ ಬರ್ತಾ ಇದೆ. ಇದು ಅಫಿಷಿಯಲ್ ಅನೌನ್ಸ್ಮೆಂಟ್, ನಾಟ್ ರಿಪೋರ್ಟ್ಸ್. ಬಾಂಗ್ಲಾದೇಶ ಹಾಗೂ ಅಮೆರಿಕದ ಜಾಯಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಬಂದಿರುವಂತಹ ಸುದ್ದಿ. ಇದು ನಮ್ಮ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಗೆ ಸ್ವಲ್ಪ ರಿಸ್ಕ್ ಅನ್ನ ಜಾಸ್ತಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಬಟ್ ಇದು ಮೇಲ್ನೋಟಕ್ಕೆ. ಬಟ್ ಇದರ ಒಳಗಡೆ ಇನ್ನೊಂದಷ್ಟು ವಿಷಯವನ್ನು ತಿಳ್ಕೊಳ್ಳೇಬೇಕು ನಾವು. ಇಲ್ಲಾಂದ್ರೆ ಖಂಡಿತ ನಮ್ಗೆ ಅರ್ಧಂಬರ್ಧ ವಿಷಯ ಗೊತ್ತಾದಂಗಾಗುತ್ತೆ. ಹಾಗಾದ್ರೆ ಟೆಕ್ಸ್ಟೈಲ್ ಮೇಲೆ ಅಮೆರಿಕ ಅಂದ್ರೆ ಎಸ್ಪೆಷಲಿ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಮೇಲೆ ಝೀರೋ ಟ್ಯಾರಿಫ್ ಆಗ್ತಾ ಇದೆಯಾ ಅಂತ ನೋಡೋದಾದ್ರೆ ನೋಡಬಹುದು. According to the joint US-Bangladesh statement, Washington has agreed to establish a mechanism that would allow a certain volume of Bangladeshi textile and apparel exports to enter the US at a zero reciprocal rate. ಅಂದ್ರೆ ಸರ್ಟೈನ್ ವಾಲ್ಯೂಮ್ಸ್, ಅದು ಎಷ್ಟು ಅಂತ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಟ್ಟಿಲ್ಲ. ಸರ್ಟೈನ್ ವಾಲ್ಯೂಮ್ಸ್ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ $10 ಬಿಲಿಯನ್ ಮೊತ್ತದ, $5 ಬಿಲಿಯನ್ ಮೊತ್ತದ, ಅಥವಾ $1 ಬಿಲಿಯನ್ ಮೊತ್ತದ, ಗೊತ್ತಿಲ್ಲ. ಇದನ್ನ ಸ್ವತಃ ಅಮೆರಿಕ ಕೂಡ ಹೇಳಿಲ್ಲ, ಬಾಂಗ್ಲಾದೇಶ್ ಕೂಡ ಹೇಳಿಲ್ಲ. ಹಾಗೆ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಸರ್ಟೈನ್ ವಾಲ್ಯೂಮ್ಸ್ ಅಂದ ತಕ್ಷಣ ಅಷ್ಟಕ್ಕೆ ಫ್ರೀ ಅಂತ ಏನಿಲ್ಲ. ನೋಡಬಹುದು, the size of this quota will be determined in relation to Bangladesh imports of US origin textile inputs. ಅಂದ್ರೆ ಟೆಕ್ಸ್ಟೈಲ್ ಅಲ್ಲಿ ಬಳಸುವಂತ ರಾ ಮೆಟೀರಿಯಲ್ ಏನಿದೆ ಅಥವಾ ಅದಕ್ಕೆ ಕೆಲವೊಂದು ಇನ್ಪುಟ್ಸ್ ಇರುತ್ತೆ, ಅದನ್ನ ಅಮೆರಿಕದಿಂದ ಬಾಂಗ್ಲಾದೇಶ ಎಷ್ಟು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅದರ ಮೇಲೆ ಡಿಸೈಡ್ ಆಗುತ್ತೆ ಈ ಕೋಟಾ. ಅದನ್ನ ಹೇಳ್ತಿದೆ ಈ ಡೀಲ್ ಒಳಗಡೆ. ಸಚ್ ಆಸ್ ಅಮೆರಿಕನ್ ಕಾಟನ್, ಮ್ಯಾನ್ ಮೇಡ್ ಫೈಬರ್ಸ್. ಈ ಎರಡನ್ನ ಬಾಂಗ್ಲಾದೇಶ ಇಂಪೋರ್ಟ್ ಮಾಡ್ಕೊಳ್ಬೇಕು, ಅವ್ರಿಗೆ ಡ್ಯೂಟಿ ಫ್ರೀ ಸಿಗ್ಬೇಕು ಅಂದ್ರೆ. ಆಗ ಮಾತ್ರ ಸಾಧ್ಯ ಆಗೋದು. ಬಟ್ ಇಲ್ಲಿ ಅದನ್ನು ಕೂಡ ವಾಲ್ಯೂಮ್ಸ್ ಎಷ್ಟು ಅಂತ ಹೇಳಿಲ್ಲ. ದಿಸ್ ಕ್ಲಾಸ್ ಹ್ಯಾಸ್ ಟ್ರಿಗರ್ಡ್ ಫಿಯರ್ಸ್ ದಟ್ ಬಾಂಗ್ಲಾದೇಶ್ ಕುಡ್ ರೀಗೇನ್ ಎ ಪ್ರೈಸಿಂಗ್ ಎಡ್ಜ್ ಇನ್ ದ US ಅಪರಲ್ ಮಾರ್ಕೆಟ್ ಡಿಸ್ಪೈಟ್ ದ ಹೈಯರ್ ಹೆಡ್ಲೈನ್ ಟ್ಯಾರಿಫ್. ಇನ್ ಕೇಸ್ ಇದು ಜಾರಿಗೆ ಬಂದ್ರೆ ಬಹುಶಃ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಗೆ, ಯಾಕಂದ್ರೆ ಝೀರೋ ಟ್ಯಾರಿಫ್ ಇರುತ್ತೆ. ಬಟ್ ಎಷ್ಟು ವಾಲ್ಯೂಮ್ ಅದನ್ನ ಇನ್ನು ಟ್ರೇಡ್ ಡೀಲ್ ಫೈನಲ್ ಆದ್ಮೇಲೆ ಗೊತ್ತಾಗೋದು. ಅದರಲ್ಲೂ ನಮ್ಮ ಇಂಡಿಯನ್ದಲ್ಲ, ಬಾಂಗ್ಲಾದೇಶ್ ಟ್ರೇಡ್ ಡೀಲ್, ಬಾಂಗ್ಲಾದೇಶ್ US ಟ್ರೇಡ್ ಡೀಲ್. ಇದು ಕೂಡ ಜಸ್ಟ್ ಭಾರತದ ಜೊತೆಗೆ ಏನ್ ಸ್ಟೇಟ್ಮೆಂಟ್ ಬಂದಿದೆ ಅದೇ ರೀತಿ ಬಂದಿರುವಂತದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಡೀಟೇಲ್ಸ್ ಅನ್ನು ಎರಡು ದೇಶಗಳು ಕೊಟ್ಟಿಲ್ಲ. ಹಾಗೆ ಈಗಾಗಲೇ ನಾವು ಈ ಹಿಂದೆ ನೋಡಿದ್ವಿ, ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಎಸ್ಪೆಷಲಿ ಟ್ಯಾರಿಫ್ ಕಡಿಮೆ ಆಗಿದ್ದು ಟೆಕ್ಸ್ಟೈಲ್ ಸೆಕ್ಟರ್ ಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅಂತ. ನಮ್ಮ ಮೇಲೆ ಕಡಿಮೆ ಇತ್ತು, ಬಾಂಗ್ಲಾದೇಶ್ ಮೇಲೆ ಜಾಸ್ತಿ ಇತ್ತು. ಬಟ್ ಈಗ ಅಟ್ಲೀಸ್ಟ್ ಸಮ್ ಎಕ್ಸ್ಟೆಂಟ್ ಅವ್ರಿಗೆ ರಿಲೀಫ್ ಸಿಗುವಂತ ಚಾನ್ಸಸ್ ಇರುತ್ತೆ. ಅದರ ಇಂಪ್ಯಾಕ್ಟ್ ಭಾರತದ ಎಕ್ಸ್ಪೋರ್ಟರ್ಸ್ ಮೇಲೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆಗಿ ಆಗುತ್ತೆ. ಬಟ್ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ, ಭಾರತ ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಂಡಿದೆ. ಅಲ್ಲಿ ಝೀರೋ ಟ್ಯಾರಿಫ್ ಟೆಕ್ಸ್ಟೈಲ್ ಮೇಲೆ. ಇವನ್ ಬಾಂಗ್ಲಾದೇಶಕ್ಕೂ ಕೂಡ ಝೀರೋ ಇದೆ, ಬಟ್ ಇಂಡಿಯಾಗೂ ಕೂಡ ಝೀರೋ ಇದೆ. ಆ ಅಡ್ವಾಂಟೇಜ್ ಅಂತೂ ಇದ್ದೇ ಇದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನೋಡಿದರೆ, market participants fear that even a partial exemption could blunt India's newly gained tariff advantage in the US market. ಅವ್ರಿಗೆ ತುಂಬಾ ದೊಡ್ಡ ಮಟ್ಟದ ಎಕ್ಸೆಂಪ್ಷನ್ ಸಿಕ್ಕಿಲ್ಲ ಅಂದ್ರೂ ಸ್ವಲ್ಪ ಸಿಕ್ಕರು ಕೂಡ ಮೇ ಬಿ ಅದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ
ಮಾಡೇ ಮಾಡುತ್ತೆ. ಬಟ್ ಇಂಡಿಯಾಗೆ ಯುರೋಪಿಯನ್ ಎಡ್ಜ್ ಇದೆ. ಯುರೋಪ್ ಅಲ್ಲಿ ಮಾರ್ಕೆಟ್ ಶೇರ್ ಅನ್ನ ಗಳಿಸಿಕೊಳ್ಳುವಂತ ಅವಕಾಶ ಇದೆ. ಯಾಕೆಂತಂದ್ರೆ ಯುರೋಪಿಯನ್ ಯೂನಿಯನ್ ಟೆಕ್ಸ್ಟೈಲ್ ಮಾರ್ಕೆಟ್ $263 ಬಿಲಿಯನ್ ಇದೆ. ಅಲ್ಲಿ ಖಂಡಿತ ಅವಕಾಶಗಳು ಇದ್ದೇ ಇದೆ. ಜೊತೆಗೆ ಕೇರ್ ಎಡ್ಜ್ ರೇಟಿಂಗ್ಸ್ ಇಲ್ಲಿ ಮಾರ್ಕೆಟ್ ಶೇರ್ ಅನ್ನ ಭಾರತ ಜಾಸ್ತಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದೆ. ನೋಡಬಹುದು ಟೆಕ್ಸ್ಟೈಲ್ ಮಾರ್ಕೆಟ್ ಶೇರ್ 9% ವರೆಗೂ ಜಾಸ್ತಿ ಮಾಡ್ಕೊಳ್ಬಹುದು ಅಂತ ಹೇಳ್ತಿದೆ. ಈಗ 5% ಇದೆ, ಅದನ್ನ 9% ವರೆಗೂ ಜಾಸ್ತಿ ಮಾಡ್ಕೊಳ್ಬಹುದು ಅಂತ ಅಲ್ಲಿ ಅಡ್ವಾಂಟೇಜಸ್ ಅಂತೂ ಇದ್ದೇ ಇದೆ. ಜೊತೆಗೆ ಇಲ್ಲಿ ಅಂದ್ರೆ ಅಮೆರಿಕದಲ್ಲಿ ಸಿಗ್ತಾ ಇರೋದು ಕೂಡ ಏನು ಫುಲ್ ಫ್ಲೆಡ್ಜ್ಡ್ ಡ್ಯೂಟಿ ಫ್ರೀ ಸಿಗ್ತಾ ಇಲ್ಲ, ಅಲ್ಲೂ ಕೂಡ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿದೆ ಅಮೆರಿಕ ಕೂಡ. ಹಾಗಾಗಿ ಹೆಚ್ಚು ಏನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತವ್ರು ನನ್ನ ಹತ್ರ ಕೂಡ ಇದೆ ಕೆಲವು ಶೇರ್ಗಳು, ಅದರಲ್ಲೂ ಎಸ್ಪೆಷಲಿ ಟ್ರೇಡ್ ಡೀಲ್ ನಂತರನೇ ಎಂಟರ್ ಆಗಿರುವಂತವು. ಜೊತೆಗೆ ಬಾಂಗ್ಲಾದೇಶಲ್ಲಿ ಸದ್ಯದ ಮಟ್ಟಿಗಂತೂ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿಲ್ಲ. ಅವರೇನೇ ಹೇಳ್ಕೊಂಡ್ರು ಡೀಲ್ ಮಾಡ್ಕೊಂಡ್ರು ಹಲವಾರು ಕಂಪನಿಗಳೇ ಮುಚ್ಚೋಗಿದ್ದಾವೆ ಸದ್ಯದ ಮಟ್ಟಿಗೆ. ಬಟ್ ಇಲ್ಲಿ ಸಮಸ್ಯೆ ಏನಂತಂದ್ರೆ ಬಾಂಗ್ಲಾದೇಶದ ಕೋರ್ ಸೆಕ್ಟರ್ ಟೆಕ್ಸ್ಟೈಲ್ ಅದೊಂದು ಪಾಯಿಂಟ್ ಇದ್ದೇ ಇರುತ್ತೆ ವಾಚ್ ಮಾಡ್ಲಿಕ್ಕೆ. ಸೊ ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಎಸ್ಪೆಷಲಿ ಟ್ರೇಡ್ ಡೀಲ್ ಆದ್ಮೇಲೆ ವಾಲ್ಯೂಮ್ಸ್ ಎಷ್ಟನ್ನ ಫಿಕ್ಸ್ ಮಾಡ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಜೊತೆಗೆ ಭಾರತದ ಜೊತೆ ಒನ್ಸ್ ಟ್ರೇಡ್ ಡೀಲ್ ಫೈನಲ್ ಆದ್ರೆ ಮೇ ಬಿ ರೆಸಿಪ್ರೋಕಲ್ ಟ್ಯಾರಿಫ್ ಇನ್ನು ಕೂಡ ಕಡಿಮೆ ಆಗ್ಬೋದೇನೋ ಅಂತ ಪ್ರಾಬಬಿಲಿಟಿ ಕೂಡ ಇದ್ದೇ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ನೆಕ್ಸ್ಟ್ ಆಂಫಿ ಡೇಟಾ ರಿಲೀಸ್ ಆಗಿದೆ ಇವತ್ತು. ಆ ಕಡೆ ಸ್ವಲ್ಪ ಗಮನ ಹರಿಸೋಣ. ನೋಡಬಹುದು ಈಕ್ವಿಟಿ ಫ್ಲೋಸ್ ಮೋಡರೇಟ್, SIPs ಹೋಲ್ಡ್ ಸ್ಟಡಿ, ಗೋಲ್ಡ್ ಅಂಡ್ ಸಿಲ್ವರ್ ETF ಸರ್ಜ್. ಗೋಲ್ಡ್ ಅಂಡ್ ಸಿಲ್ವರ್ ETF ಗಳಲ್ಲಿ ಭರ್ಜರಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಜನ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ರ್ಯಾಲಿ ಬರ್ತಾ ಇದೆ, ಹಾಗಾಗಿ ಅಬ್ವಿಯಸ್ಲಿ ಆ ಕಡೆ ಹೆಚ್ಚು ಫೋಕಸ್ ಹೋಗ್ತಾ ಇದೆ. ನೋಡಬಹುದು ಗೋಲ್ಡ್ ETF ಫ್ಲೋಸ್ ಆಲ್ಮೋಸ್ಟ್ 106% ಭರ್ಜರಿಗೆ ಅಪ್ ಆಗಿದೆ. ಇನ್ನು ಇಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ ಫ್ಲೋಸ್ ನೋಡಬಹುದು 24,029 ಕೋಟಿ, 14% ಲೋಯರ್ ದನ್ ಡಿಸೆಂಬರ್ 2025, 14% ಕಡಿಮೆ ಆಗಿದೆ ಡಿಸೆಂಬರ್ ಹೋಲಿಸಿದ್ರೆ ಜನವರಿಯಲ್ಲಿ. ಇನ್ನು ಲಾರ್ಜ್ ಕ್ಯಾಪ್ಸ್ ಅಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬಂದಿದೆ ಈಕ್ವಿಟಿ ಇನ್ಫ್ಲೋ ನಲ್ಲಿ ಜನವರಿ ಮಂತ್ ಅಲ್ಲಿ. ಇನ್ನು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ AUM ಕೂಡ ಚೆನ್ನಾಗಿ ರೈಸ್ ಆಗಿದೆ. ನೋಡಬಹುದು AUM increased by 1%, 81.01 lakh ಆಗಿದೆ. ಹಿಂದಿನ ಸಲ ಅಂದ್ರೆ ಡಿಸೆಂಬರ್ ಅಲ್ಲಿ 80.23 lakh crore ಇತ್ತು. 81 ಲಕ್ಷ ಕೋಟಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಸೈಜ್ ಇದು. ಈಗ ಏನು SIP ಕೂಡ ತುಂಬಾನೇ ಚೆನ್ನಾಗಿದೆ. ನೋಡಬಹುದು ಗೋಲ್ಡ್ ಅಂಡ್ ಸಿಲ್ವರ್ ETFs ಡಿಮಾಂಡ್ ಡಬಲ್ಸ್, ಮೋರ್ ದನ್ ಡಬಲ್ ಆಗಿದೆ. ಗೋಲ್ಡ್ ETF 106% ಮಂತ್ ಆನ್ ಮಂತ್ ರೈಸ್ ಆಗಿದೆ ಡಿಸೆಂಬರ್ ಹೋಲಿಸಿದ್ರೆ ಜನವರಿಯಲ್ಲಿ. ಇನ್ನು ಸಿಲ್ವರ್ ETF ಕೂಡ ಗ್ರೋ ಆಗಿದೆ. ತುಂಬಾ ಜನ ETF ಕಡೆ ಮುಖ ಮಾಡಿದ್ದಾರೆ, ಎಸ್ಪೆಷಲಿ ಮಾರ್ಕೆಟ್ ಅನ್ಸರ್ಟನಿಟೀಸ್ ಇರುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ರ್ಯಾಲಿ ಬರ್ತಿರುವಂತಹ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಇದು ಕಾಮನ್ ಆಗಿ ಕಂಡು ಬರುವಂತಹ ಸಿನಾರಿಯೋ ಮಾರ್ಕೆಟ್ ಅಲ್ಲಿ. ಇದೇನು ಹೊಸದಲ್ಲ. ಇನ್ ಕೇಸ್ ಯಾವ್ದಾದ್ರು ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಿದೆ ಅಂದ್ರೆ ಆ ಕಡೆ ಹೋಗ್ತಾರೆ ಜನ. ಗೋಲ್ಡ್ ಅಲ್ಲಿ ರ್ಯಾಲಿ ಬಂದ್ರೆ ಗೋಲ್ಡ್ ಕಡೆ, ಸಿಲ್ವರ್ ಅಲ್ಲಿ ಬಂತು ಸಿಲ್ವರ್ ಕಡೆ. ಫೋಕಸ್ ಇದ್ದೇ ಇರುತ್ತೆ. ಬಟ್ ಟ್ಯಾಕ್ಟಿಕಲ್ ಅಸೆಟ್ ಅಲೋಕೇಶನ್ ಬಹಳ ಮುಖ್ಯ. ಯಾವ್ದನ್ನು ಕಣ್ಮುಚ್ಕೊಂಡ್ ಮಾಡಕ್ ಹೋಗ್ಬಾರ್ದು. ಗೋಲ್ಡ್ ಅಥವಾ ಸಿಲ್ವರ್ ರ್ಯಾಲಿ ಬರ್ತಿದೆ ಅಂತ ಅಲ್ಲೇ ಎಲ್ಲ ಇನ್ವೆಸ್ಟ್ ಮಾಡೋದು ತಪ್ಪು. ಡೈವರ್ಸಿಫೈ ಮಾಡಲೇಬೇಕು, ಅದು ನಮ್ಗೆ ಲಾಭವನ್ನ ತಂದ್ಕೊಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಗೋಲ್ಡ್ ಅಥವಾ ಸಿಲ್ವರ್ ಅಥವಾ ಸ್ಟಾಕ್ಸ್ ಈ ರೀತಿ ಒಂದೇ ಕಡೆ ಹೋಗದೆ ಡೈವರ್ಸಿಫೈ ಮಾಡಿ ಪೋರ್ಟ್ಫೋಲಿಯೋ ಅಟ್ಲೀಸ್ಟ್ ಸ್ವಲ್ಪ. ಫಾರ್ ಎಕ್ಸಾಂಪಲ್ 10 to 15% ಗೋಲ್ಡ್ ಅಲ್ಲಿ, 5 to 10% ಸಿಲ್ವರ್ ಈಕ್ವಿಟಿ, ಈ ರೀತಿಯಾಗಿ ಡೈವರ್ಸಿಫೈ ಮಾಡಿದ್ರೆ ಬೆಟರ್ ಆಗುತ್ತೆ. ಯಾಕಂದ್ರೆ ಯಾವಾಗ್ಲೂ ಎಲ್ಲಾ ಅಸೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ. ಕೆಲವು ಸಲ ಗೋಲ್ಡ್, ಕೆಲವು ಸಲ ಈಕ್ವಿಟೀಸ್, ಕೆಲವು ಸಲ ಸಿಲ್ವರ್, ಕೆಲವು ಸಲ ರಿಯಲ್ ಎಸ್ಟೇಟ್, ಈ ರೀತಿ ವೇರಿಯಸ್ ಅಸೆಟ್ಸ್ ಕೆಲವು ಸಲ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಹಾಗಾಗಿ ಎಲ್ಲದರ ಲಾಭ ಬೇಕು ಅಂದ್ರೆ ಡೈವರ್ಸಿಫೈ ಮಾಡಬೇಕು ಅಷ್ಟೇ. ಇನ್ನು SIP ಇನ್ಫ್ಲೋ ನೋಡಬಹುದು ಜನವರಿಯಲ್ಲಿ 31,002 ಕೋಟಿ SIP ಇನ್ಫ್ಲೋ ಬಂದಿದೆ. ಭರ್ಜರಿಯಾಗಿ ಇದೆ ಈಗಲೂ ಕೂಡ. ಬಟ್ ಡಿಸೆಂಬರ್ ಅಲ್ಲೂ ಕೂಡ ನೋಡಬಹುದು 31,002 ಕೋಟಿನೇ ಇದೆ. ಈಗಲೂ ಕೂಡ 31,002 ಕೋಟಿನೇ ಇದೆ. 2 ತಿಂಗಳು ಸೇಮ್ ಇದೆ, ಫ್ಲಾಟ್ ಇದೆ SIP ಇನ್ಫ್ಲೋ. ತುಂಬಾ ಒಳ್ಳೆ ಇನ್ಫ್ಲೋ ಇದೆ, ಬಟ್ ಮಂತ್ ಆನ್ ಮಂತ್ ಫ್ಲಾಟ್ ಇದೆ ಅಷ್ಟೇ. ಜೊತೆಗೆ ನೋಡಬಹುದು ಇನ್ನೂ 2 ತಿಂಗಳು ಬಾಕಿ ಇದೆ ಈ ವರ್ಷದಲ್ಲಿ. ಈಗಾಗಲೇ 2,87,657 ಕೋಟಿಯನ್ನ ತಲುಪಿದೆ SIP ಇನ್ಫ್ಲೋ ಈ ವರ್ಷದಲ್ಲಿ. ಹಿಂದಿನ ವರ್ಷ ಫುಲ್ ಇಯರ್ 2,89,352 ಕೋಟಿ ಇತ್ತು. ಈಗಾಗಲೇ 2,87,000 ತಲುಪಿದೆ. ಮೇ ಬಿ ನೆಕ್ಸ್ಟ್ ಮಂತ್ 30,000 ಅಂದ್ಕೊಂಡ್ರು ಕೂಡ 60,000 ಕೋಟಿ, 3 lakh crore ನ ಈಸಿಯಾಗಿ ಕ್ರಾಸ್ ಮಾಡ್ತಿದೆ SIP ಇನ್ಫ್ಲೋ. ಇನ್ನು SIP ಅಕೌಂಟ್ಸ್ ಕೂಡ ನೋಡಬಹುದು ಯಾವ ಪ್ರಮಾಣದಲ್ಲಿ ಗ್ರೋ ಆಗಿದೆ ಅಂತ. ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟ್ SIP ಮೂಲಕ ಬರ್ತಾ ಇದೆ. ಖಂಡಿತ ಇದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಎಲ್ಲರೂ ಇಕ್ವಿಟೀಸ್ ಅಲ್ಲೇ ಇನ್ವೆಸ್ಟ್ ಮಾಡಿ ಗಳಿಸುವಂತ ನಾಲೆಡ್ಜ್ ಇರೋದಿಲ್ಲ, ಕೆಲವು ಸಲ ರಿಸ್ಕಿ ಆಗಿರುತ್ತೆ. ಅಟ್ಲೀಸ್ಟ್ SIP ಮೂಲಕ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಖಂಡಿತ ಅದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಗ್ರೋತ್ ಕೊಡುತ್ತೆ. ಹಾಗಾಗಿ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಅದು ಇಂಡಿಯನ್ ಮಾರ್ಕೆಟ್ಗೂ ಕೂಡ ಒಳ್ಳೆ ಸುದ್ದಿ. ಜೊತೆಗೆ ಭಾರತದ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಜನ ವೆಲ್ದಿ ಆಗೋ ಕಡೆ ಗಮನ ಹರಿಸ್ತಿದ್ದಾರೆ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಮಾರ್ಕೆಟ್ ಅಂತೂ ನಿಮಗೆ ಗೊತ್ತಿದೆ AIS ಯಾವ ರೀತಿ ಹಿಂಗನ್ನ ಮಾಡ್ತಾ ಇದ್ರು ಅಂತ. ಒನ್ಸ್ ಈಗ FIS ಕೂಡ ಬ್ಯಾಕ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮುಂಚೆ ಎಲ್ಲ ನೋಡಬಹುದು ನೀವು 2016-17ರಲ್ಲಿ 43,000 ಕೋಟಿ ಬರೀ ಪೂರ್ತಿ ಇಯರ್ ಇನ್ಫ್ಲೋ ಇದ್ದಿದ್ದು. 2020ರಲ್ಲಿ 96,000 ಕೋಟಿ, ಈಗ 2,87,000 ಕೋಟಿ, ಅಂದ್ರೆ 3 ಲಕ್ಷ ಕೋಟಿ ದಾಟ್ತಾ ಇದೆ. ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಇದನ್ನ. ಸರಿಗಳಿರಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.